ಲಾಸ್ಟ್ ಮಂತ್ ಅಕ್ಟೋಬರ್ 23 ಇಂದ 25 ವರೆಗೂ ಜರ್ಮನಿಯ ಕ್ಯಾಪಿಟಲ್ ಸಿಟಿ ಬರ್ಲಿನ್ನಲ್ಲಿ ಒಂದು ಗ್ಲೋಬಲ್ ಈವೆಂಟ್ ನಡೆಯುತ್ತೆ. ಇದು ಜಸ್ಟ್ ಬರೀ ಗ್ಲೋಬಲ್ ಈವೆಂಟ್ ಅಲ್ಲ, ಬದಲಾಗಿ ಈ ಗ್ಲೋಬಲ್ ಈವೆಂಟ್ಗೂ ನಮ್ಮ ಕರ್ನಾಟಕಕ್ಕೂ ನೇರವಾಗಿ ಕನೆಕ್ಷನ್ ಇದೆ ಅಂದ್ರೆ ನೀವು ನಂಬ್ತೀರಾ? ಎಸ್. ಮೊದಲನೇದಾಗಿ ಎಲ್ರಿಗೂ ಕನ್ನಡ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು. ನಮ್ಮ ಕನ್ನಡನ ಇದೇ ರೀತಿ ಉಳಿಸೋಣ, ಬೆಳೆಸೋಣ. ಬರೀ ನವೆಂಬರ್ 1 ಮಾತ್ರ ಸೀಮಿತ ಮಾಡೋದು ಬೇಡ. ಯಾರ್ಯಾರು ಮೊದಲನೇದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಅವರಿಗೆಲ್ಲ ನನ್ನ ಬಗ್ಗೆ ಒಂದು ಸಣ್ಣ ಇಂಟ್ರೋ. ನನ್ನ ಹೆಸರು ಕಿರಣ್ ಅಂತ. ನನಗೆ ಕಳೆದ 10 ವರ್ಷಗಳಿಂದ ಸ್ಟಾಕ್ ಮಾರ್ಕೆಟ್ನಲ್ಲಿ ಮತ್ತು ಫೈನಾನ್ಸ್ನಲ್ಲಿ ಇನ್ವೆಸ್ಟ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಇದೆ. ನಾನು ಮೂಲತಃ ಒಬ್ಬ ಇಂಜಿನಿಯರ್, ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದಿದ್ದು. ನಾನು ಜರ್ಮನಿಗೆ ಬಂದು ಈಗ 7-8 ವರ್ಷ ಆಯಿತು. ಜರ್ಮನಿಯಲ್ಲಿ ನಾನು ಮಾಸ್ಟರ್ಸ್ ಮಾಡಿದ್ದೀನಿ. ಕಳೆದ 4-5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನಾನು ಜರ್ಮನಿಯಿಂದ ಕನ್ನಡಿಗರಿಗೋಸ್ಕರ ಕನ್ನಡದಲ್ಲಿ ಫೈನಾನ್ಸ್ ಟಾಪಿಕ್ಸ್ ಬಗ್ಗೆ, ಸ್ಟಾಕ್ ಮಾರ್ಕೆಟ್ ಟಾಪಿಕ್ಸ್ ಬಗ್ಗೆ ಯೂಟ್ಯೂಬ್ನಲ್ಲಿ ಈ ಮನಿ ಅಂಡ್ ಮೈಂಡ್ ಕನ್ನಡ ಚಾನಲ್ ಮೂಲಕ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ. ದಯವಿಟ್ಟು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋದಲ್ಲಿ ಮುಂದುವರೋಣ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಮರ್ಸಿಡಿಸ್ ಬೆನ್ಸ್, ಏರ್ ಬಸ್, ಮಹೀಂದ್ರಾ ಮತ್ತು ಇಂಡಿಯಾದ ಟಾಪ್ ಲೀಡರ್ಸ್ ಹಾಗೂ ಜರ್ಮನಿಯ ಟಾಪ್ ಲೀಡರ್ಸ್ ಇವರೆಲ್ಲ ಸೇರಿಕೊಂಡು ಮುಂದಿನ ಟ್ರೇಡ್, ಟೆಕ್, ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಬಗ್ಗೆ ಚರ್ಚೆ ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಮರ್ಸಿಡಿಸ್ ಬೆನ್ಸ್ನ ಸಿಇಒ ಓಲಾ ಕೆಲಿನಿಯಸ್ ಅವರು ಹೇಳ್ತಾರೆ, ವೆನೆವರ್ ಐ ಗೋ ಅಂಡ್ ಕಮ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಐ ಗೆಟ್ ಟ್ವೈಸ್ ಆಸ್ ಎನರ್ಜೈಸ್ಡ್ ಆಸ್ ಬಿಫೋರ್ ಅಂತ. ಬರ್ಲಿನ್ ಡೈಲಾಗ್ 2025 ಈ ಗ್ಲೋಬಲ್ ಈವೆಂಟ್ ನಮ್ಮ ಕರ್ನಾಟಕದ ಭವಿಷ್ಯನ ಹೇಗೆ ಬದಲಾಯಿಸಬಹುದು ಅಂತ. ಈ ಬರ್ಲಿನ್ ಗ್ಲೋಬಲ್ ಡೈಲಾಗ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಈ ಬರ್ಲಿನ್ ಗ್ಲೋಬಲ್ ಡೈಲಾಗ್ ಅಂದ್ರೆ ಇಟ್ಸ್ ನಥಿಂಗ್ ಬಟ್ ಅನ್ ಆನ್ಯುಯಲ್ ಸಮ್ಮಿಟ್. ಇದು ಬರ್ಲಿನ್ ನಲ್ಲಿ ಪ್ರತಿ ವರ್ಷ ನಡೆಯುತ್ತೆ. ಈ ಸಮ್ಮಿಟ್ ನಲ್ಲಿ ಬಿಸ್ನೆಸ್ ಲೀಡರ್ಸು, ಅಕಾಡೆಮಿಕ್ ಲೀಡರ್ಸು, ಗವರ್ಮೆಂಟ್ ಲೀಡರ್ಸು ಎಲ್ಲರೂ ಸೇರಿ ಫ್ಯೂಚರ್ ಟೆಕ್, ಟ್ರೇಡ್ ಮತ್ತೆ ಇನೋವೇಷನ್ ಬಗ್ಗೆ ಚರ್ಚೆ ಮಾಡ್ತಾರೆ. ಈ ವರ್ಷ ಈ ಬರ್ಲಿನ್ ಗ್ಲೋಬಲ್ ಡೈಲಾಗ್ 2025 ಇಂಡಿಯಾಗೆ ಮತ್ತೆ ತುಂಬಾ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದ್ರೆ ಇಂಡಿಯಾ ಮತ್ತು ಜರ್ಮನಿ ಪಾರ್ಟ್ನರ್ಶಿಪ್ಗೆ ಈ ವರ್ಷ 25 ವರ್ಷ ತುಂಬುತ್ತೆ. ಸೊ ಹಾಗಾಗಿ ಈ ಗ್ಲೋಬಲ್ ಡೈಲಾಗ್ 2025 ಇಂಡಿಯಾಗೆ ಮತ್ತು ಜರ್ಮನಿಗೆ ಇಟ್ಸ್ ವೆರಿ ಸ್ಪೆಷಲ್. ಮತ್ತು ಇನ್ನೂ ಒಂದು ವಿಶೇಷ ಏನು ಅಂತಂದ್ರೆ ಈ ವರ್ಷ ನಮ್ಮ ಇಂಡಿಯನ್ ಕಾಮರ್ಸ್ ಮಿನಿಸ್ಟರ್ ಆದಂತ ಪಿಯೂಷ್ ಗೋಯಲ್ ಅವರು ಈ ಬರ್ಲಿನ್ ಗ್ಲೋಬಲ್ ಡೈಲಾಗ್ ಸಮ್ಮಿಟ್ಗೆ ಬಂದು ಪಾರ್ಟಿಸಿಪೇಟ್ ಮಾಡಿ ಇಂಡಿಯಾ ಮತ್ತು ಜರ್ಮನ್ ಟ್ರೇಡ್ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸಮ್ಮಿಟ್ ನಲ್ಲಿ ಯಾವ್ಯಾವ ಲೀಡರ್ಸ್ ಪಾರ್ಟಿಸಿಪೇಟ್ ಮಾಡಿದ್ರು ಅಂತ ನಾನು ಅವಾಗಲೇ ಹೇಳಿದಾಗಲೇ ಇಂಡಿಯಾದಿಂದ ಕಾಮರ್ಸ್ ಮಿನಿಸ್ಟರ್ ಪಿಯೂಷ್ ಗೋಯಲ್ ಅವರು ಹೋಗಿದ್ರು. ಮರ್ಸಿಡಿಸ್ ಬೆನ್ಸ್ ನ ಸಿಇಒ ಓಲಾ ಕೆಲಿನಿಯಸ್ ಅವರು ಕೂಡ ಇದ್ರು. ನಮ್ಮ ಏರ್ ಬಸ್ ಸಿಇಒ ರೇನೆ ಓಬರ್ಮನ್, ಮತ್ತೆ ನಮ್ಮ ಮಹೀಂದ್ರಾ ಗ್ರೂಪ್ ನ ಅನೀಶ್ ಶಾ, ಮತ್ತೆ ಇತರೆ ಇಂಡಿಯಾ ಮತ್ತು ಜರ್ಮನ್ ಟ್ರೇಡ್ ಡೆಲಿಗೇಟ್ಸ್ ಜೊತೆಗೆ ಸ್ಟಾರ್ಟ್ಅಪ್ ಲೀಡರ್ಸ್ ಕೂಡ ಇದ್ರು. ಅದರಲ್ಲೂ ವಿಶೇಷ ಏನಪ್ಪಾ ಅಂತಂದ್ರೆ ನಮ್ಮ ಮರ್ಸಿಡಿಸ್ ಬೆನ್ಸ್ ಸಿಇಒ ಓಲಾ ಕೆಲಿನಿಯಸ್ ಒಂದು ಸಮಯದಲ್ಲಿ ಹೇಳ್ತಾರೆ ಏನಪ್ಪಾ ಅಂತಂದ್ರೆ, ನಾನು ಬೆಂಗಳೂರಿಗೆ ಹೋಗಿ ಬಂದಾಗೆಲ್ಲ ನನ್ನ ಎನರ್ಜಿ 2ರಷ್ಟು ಜಾಸ್ತಿ ಆಗುತ್ತೆ ಅಂತ ಅವರೊಂದು ಸ್ಮಾಲ್ ಎಕ್ಸಾಂಪಲ್ ಕೂಡ ಶೇರ್ ಮಾಡ್ತಾರೆ. ಇದು ಆಕ್ಚುಲಿ ನಮ್ಮ ಬೆಂಗಳೂರಲ್ಲಿ, ನಮ್ಮ ಕರ್ನಾಟಕದಲ್ಲಿ ಇರೋರಿಗೆಲ್ಲ ಆಕ್ಚುಲಿ ಒಂದು ಮೋಟಿವೇಶನ್ ಅಂತಾನೆ ಹೇಳ್ಬೋದು. ಏನ್ ಹೇಳ್ತಾರೆ ಅವರು ಅಂತಂದ್ರೆ, ಅವರು ಬೆಂಗಳೂರಿಗೆ, ನಿಮ್ಗೆ ಎಷ್ಟು ಜನ ಗೊತ್ತೋ ಇಲ್ವೋ ಗೊತ್ತಿಲ್ಲ, ಬೆಂಗಳೂರಲ್ಲಿ ಮರ್ಸಿಡಿಸ್ ಬೆನ್ಸ್ ಅವ್ರದ್ದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸೆಂಟರ್ ಇದೆ. ಅದರಲ್ಲಿ ನಮ್ಮವರು ತುಂಬಾ ಜನ, ಬೆಂಗಳೂರವರು, ಹೊರಗಿನವರು ತುಂಬಾ ಜನ ಕೆಲಸ ಮಾಡ್ತಾರೆ. ಸೊ ಅವರು ಮರ್ಸಿಡಿಸ್ ಬೆನ್ಸ್ ಸಿಇಒ ಅಲ್ಲಿ ಭೇಟಿ ಕೊಟ್ಟಾಗ ಅವ್ರು ಹೇಳ್ತಾರೆ, ನಾನು ಅಲ್ಲಿ ಭೇಟಿ ಕೊಟ್ಟಾಗ ಐ ಕ್ಯಾನ್ ಲಿಸನ್ ಪೀಪಲ್ ಟಾಕಿಂಗ್ ಫ್ಲೂಯೆಂಟ್ ಜರ್ಮನ್ ಅಂತ. ಅಂದ್ರೆ ಅಲ್ಲಿ ಬೆಂಗಳೂರಿನ R&D ಸೆಂಟರ್ ನಲ್ಲಿ ಕೆಲಸ ಮಾಡೋರು ಫ್ಲೂಯೆಂಟ್ ಜರ್ಮನ್ ಅಲ್ಲಿ ಮಾತಾಡ್ತಾರಂತೆ. ಅವ್ರಿಗೆ ಆಶ್ಚರ್ಯ ಆಗಿ ಕೇಳ್ತಾರಂತೆ, ಏನಪ್ಪಾ ಅಂತಂದ್ರೆ, ಹಿಂಗೆ ನೀವೇನು ಜರ್ಮನಿಗೆ ಬಂದಿದ್ರಾ, ಹಿಂಗೆ ನೀವು ಫ್ಲೂಯೆಂಟ್ ಆಗಿ ಜರ್ಮನ್ ಅಲ್ಲಿ ಮಾತಾಡ್ತೀರಾ ಅಂತಂದ್ರೆ ಅವ್ರು ಹೇಳ್ತಾರಂತೆ, ಐ ಹ್ಯಾವ್ ನೆವರ್ ಬೀನ್ ಟು ಜರ್ಮನಿ ಅಂತ ಹೇಳ್ತಾರಂತೆ ಕೊಲೀಗ್ಸ್. ನಾನು ಜರ್ಮನಿಗೆ ಬಂದಿಲ್ಲ ಅಂತ. ಅದನ್ನ ಅವರು ನೋಡಿ ಅವರು ಶಾಕ್ ಆಗಿ ಹೇಳ್ತಾರೆ, ಅಷ್ಟೊಂದು ಇಂಟ್ರೆಸ್ಟಿಕ್ ಮೋಟಿವೇಶನ್ ಎಲ್ಲಿಂದ ಬರುತ್ತೆ ನಿಮ್ಗೆ? ಐ ವಾಂಟ್ ಟು ಗೋ ದೇರ್ ವೇರ್ ದರ್ ಈಸ್ ಸಚ್ ಕೈಂಡ್ ಆಫ್ ಅನ್ ಇಂಟ್ರೆನ್ಸಿಕ್ ಮೋಟಿವೇಶನ್ ಅಂತ ಹೇಳ್ತಾರೆ. ಸೊ ಇದು ಆಕ್ಚುಲಿ ತುಂಬಾ ಎಲ್ಲರಿಗೂ ಖುಷಿ ಪಡುವಂತ ವಿಷಯ. ನಮ್ಮ ಬೆಂಗಳೂರಲ್ಲಿ R&D ಸೆಂಟರ್ನಲ್ಲಿ, ಮರ್ಸಿಡಿಸ್ ಬೆನ್ಸ್ R&D ಸೆಂಟರ್ ಮೇಲೆ ಸಿಇಒ ಬಂದು ಅಲ್ಲಿ ಕೆಲಸ ಮಾಡುವಂತ ಜನರ ಮೇಲೆ ಇಷ್ಟು ಒಂದು ಒಳ್ಳೆ ಮಾತಾಡಿರೋದು. ಅಂಡ್ ದೆನ್ ಹಿ ರಿಯಲಿ ವಾಂಟ್ಸ್ ಟು ಇನ್ವೆಸ್ಟ್ ಮೋರ್ ಇನ್ ಬ್ಯಾಂಗ್ಳೂರ್ ಅನ್ನೋದು ಇದರಲ್ಲಿ ತೋರಿಸುತ್ತೆ. ಈ ಮರ್ಸಿಡಿಸ್ ಬೆನ್ಸ್ ಸಿಇಒನ ಮಾತುಗಳು, ಅವರು ಏನು ಬೆಂಗಳೂರಿನ ಇಂಜಿನಿಯರ್ಸ್ ಬಗ್ಗೆ ಮಾತಾಡಿದ್ದಾರೆ,
ಅದು ಆಕ್ಚುಲಿ ಬೆಂಗಳೂರವ್ರಿಗೆ ಮತ್ತೆ ಕರ್ನಾಟಕದಲ್ಲಿ ಇರೋರ್ಗೆ ಎಲ್ಲರಿಗೂ ಒಂದು ದೊಡ್ಡ ರೆಕಗ್ನಿಷನ್ ಅಂತಾನೆ ಹೇಳ್ಬೋದು. ಈಗ ಆಲ್ರೆಡಿ ಬರ್ಲಿನ್ ಮತ್ತೆ ಬೆಂಗಳೂರು ಕೆಲವೊಂದು ಸೆಕ್ಟರ್ಗಳಲ್ಲಿ ಸಹಕಾರನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ನ ಸೈನ್ ಮಾಡಿದ್ದಾರೆ, MOUs ನ ಸೈನ್ ಮಾಡಿದ್ದಾರೆ. ಯಾವ್ಯಾವ ಸೆಕ್ಟರ್ ನಲ್ಲಿ ಅಂತಂದ್ರೆ ಫಿನ್ಟೆಕ್, ಲೈಫ್ ಸೈನ್ಸು, AI ಮತ್ತೆ ಕ್ಲೀನ್ ಎನರ್ಜಿ ಸ್ಪೇಸ್ಗಳಲ್ಲಿ ಸಹಕಾರನ ಹೆಚ್ಚು ಮಾಡಿ ಸ್ಟಾರ್ಟ್ಅಪ್ಸ್ನ ಎಕ್ಸ್ಚೇಂಜ್ನ ಜಾಸ್ತಿ ಮಾಡೋದಕ್ಕೋಸ್ಕರ ಆಲ್ರೆಡಿ MOU ನ ಸೈನ್ ಮಾಡ್ಕೊಂಡಿದ್ದಾರೆ. ಮತ್ತು ಬರ್ಲಿನ್ ಸ್ಟೇಟ್ ಬಂದು ಬೆಂಗಳೂರಿನಲ್ಲಿ ತಮ್ಮ ಜಗತ್ತಿನ 3ನೇ ಆಫೀಸ್ನ ಓಪನ್ ಮಾಡ್ತಾ ಇದ್ದಾರೆ. ಮೊದಲನೇದು ನ್ಯೂಯಾರ್ಕ್ ಅಲ್ಲಿ ಇತ್ತು, 2ನೇದು ಬೀಜಿಂಗ್ ಅಲ್ಲಿ ಇತ್ತು. ಇನ್ನೊಂದು ಹೆಮ್ಮೆ ಏನಪ್ಪಾ ಅಂತಂದ್ರೆ ಬೆಂಗಳೂರಲ್ಲಿ ಬಂದು ಬರ್ಲಿನ್ ಅವರು ತಮ್ಮ 3ನೇ ಆಫೀಸ್ನ ಓಪನ್ ಮಾಡ್ತಿರುವಂತದ್ದು. ಇದು ಆಕ್ಚುಲಿ ಒಂದು ಹೆಮ್ಮೆ ವಿಷಯನೇ ಅಂತಾನೆ ಹೇಳ್ಬೋದು. ಸೊ ಹಾಗಾದ್ರೆ ಬನ್ನಿ, ನಿಜವಾಗ್ಲೂ ಈ ಸಮ್ಮಿಟ್ ಅಲ್ಲಿ ಮಾತಾಡ್ದ ಹಾಗೆ ಎಲ್ಲಾ ಇನ್ವೆಸ್ಟ್ಮೆಂಟ್ಗಳು ಇಂಡಿಯಾಗೆ ಹರಿದು ಬಂದ್ಬಿಡುತ್ತಾ, ಎಲ್ಲಾ ಇನ್ವೆಸ್ಟ್ಮೆಂಟ್ ಕರ್ನಾಟಕಕ್ಕೆ ಹರಿದು ಬಂದ್ಬಿಡುತ್ತಾ, ಬೆಂಗಳೂರಿಗೆ ಹರಿದು ಬಂದ್ಬಿಡುತ್ತಾ, ಇವೆಲ್ಲ ನಿಜ ಆಗುತ್ತಾ, ಅಥವಾ ಈ ಸಮ್ಮಿಟ್ ಅಲ್ಲಿ ಮಾತಾಡಿರೋದು ಬರೀ ಮಾತಾಗಿ ಉಳ್ಕೊಳುತ್ತಾ ಅಂತ ಸಾಧ್ಯತೆನೂ ಇದೆ. ಎಲ್ಲ ಆಗ್ಲೇಬೇಕು ಅಂತ ಏನು ಇಲ್ಲ, ಆ ರೀತಿ ಆಗಬಾರ್ದು. ಈಗ ಏನೇನು ಡಿಸ್ಕಷನ್ಸ್ ಆಗಿದಾವೆ ಅವೆಲ್ಲ ರಿಯಾಲಿಟಿಗೆ ಬರಬೇಕು, ಎಕ್ಸಿಕ್ಯೂಟ್ ಆಗ್ಬೇಕು ಅಂತಂದ್ರೆ ನಾವು ಕರ್ನಾಟಕದಲ್ಲಿ ಸ್ವಲ್ಪ ಫಾಸ್ಟ್ ಆಗಿ ಮುನ್ನುಗ್ಬೇಕು ಎಲ್ಲಾದ್ರಲ್ಲೂ. ಫಾರ್ ಎಕ್ಸಾಂಪಲ್ ಪಾಲಿಸೀಸ್ ನಲ್ಲಿ ಕ್ಲಾರಿಟಿ ತರಬೇಕು, ಇನ್ಫ್ರಾಸ್ಟ್ರಕ್ಚರ್ ನ ಬಿಲ್ಡ್ ಮಾಡಬೇಕು, ಮತ್ತೆ ಇಂಡಸ್ಟ್ರಿ ರೆಡಿನೆಸ್ಗೆ ನಮ್ಮ ಕರ್ನಾಟಕ ಸಜ್ಜಾಗಿರ್ಬೇಕು. ಇದನ್ನೆಲ್ಲ ನಾವು ಬಿಲ್ಡ್ ಮಾಡಬೇಕು. ನಾವು ಏನು ಬಿಲ್ಡ್ ಮಾಡದೆ, ಏನೂ ಕೊಡದೆ ಎಲ್ಲಾರನ್ನೂ ಬನ್ನಿ ಇನ್ವೆಸ್ಟ್ ಮಾಡಿ ಅಂತಂದ್ರೆ ಅಫ್ಕೋರ್ಸ್ ಅದೆಲ್ಲ ಬರೀ ಆನ್ ಪೇಪರ್ಸ್, ಈ ತರ ಬರೀ ಸಮಿಟ್ಸ್ ಅಲ್ಲಿ ಬರೀ ಒಂದು ಇಂಟರ್ವ್ಯೂಸ್ ನಲ್ಲಿ ಟಾಕ್ ಅಷ್ಟೇ ಆಗುತ್ತೆ, ಅದು ಯಾವ್ದು ಎಕ್ಸಿಕ್ಯೂಟ್ ಆಗಲ್ಲ. ಎಕ್ಸಿಕ್ಯೂಟ್ ಆಗೋದಕ್ಕೆ ಮೇಜರ್ ಆಗಿ ಬೇಕಾಗಿರೋದು ಅಂತಂದ್ರೆ ಕ್ಲಾರಿಟಿ ಇನ್ ಪಾಲಿಸೀಸ್, ಇನ್ಫ್ರಾಸ್ಟ್ರಕ್ಚರ್, ಇವೆಲ್ಲಾನು ನಾವು ಫಾಸ್ಟ್ ಆಗಿ, ಆಮೇಲೆ ಯಾವಾಗೋ ಮುಂದೊಂದ್ ದಿವಸ ಮಾಡೋದಲ್ಲ, ಫಾಸ್ಟ್ ಆಗಿ ಆಪರ್ಚುನಿಟೀಸ್ ಬರ್ತಿರೋದನ್ನ ಗ್ರಾಬ್ ಮಾಡಬೇಕು ಅಂತಂದ್ರೆ ಫಾಸ್ಟ್ ಆಗಿ ಇದನ್ನೆಲ್ಲ ಡೆವಲಪ್ ಮಾಡಬೇಕು. ಎಷ್ಟು ಫಾಸ್ಟ್ ಆಗಿ ನಾವು ಮುಂದುವರಿತೀವಿ, ಎಷ್ಟು ಫಾಸ್ಟ್ ಆಗಿ ನಾವು ಡೆವಲಪ್ ಮಾಡ್ತೀವಿ, ಅಷ್ಟು ಫಾಸ್ಟ್ ಆಗಿ ನಮಗೆ ಇನ್ವೆಸ್ಟ್ಮೆಂಟ್ಗಳು ಹರಿದು ಬಿಡ್ತವೆ, ಅದರಿಂದ ಜಾಬ್ಸ್ ಕ್ರಿಯೇಟ್ ಆಗ್ತವೆ, ಜಾಬ್ ಇಂದ ನಮ್ಮ ಎಕ್ಸ್ಪೋರ್ಟ್ಸ್ ಜಾಸ್ತಿ ಆಗ್ತವೆ, ನಾವು ಇನ್ನೂ ಚೆನ್ನಾಗಿರ್ಬೋದು, ನಮ್ಮ ಮುಂದಿನ ಪೀಳಿಗೆನೂ ಇನ್ನೂ ಚೆನ್ನಾಗಿರ್ಬೋದು. ಸೊ ಇದನ್ನೆಲ್ಲ ಮುಂದೆ ಇಟ್ಕೊಂಡು ಕರ್ನಾಟಕದಲ್ಲಿ ಯಾರ್ಯಾರು ಏನೇನ್ ಮಾಡಬೇಕು, ಇದಕ್ಕೆ ರೆಸ್ಪಾನ್ಸಿಬಲ್ ಪೀಪಲ್ ಅದನ್ನ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದೀನಿ. ಕೊನೆಯದಾಗಿ ಕನ್ಕ್ಲೂಷನ್ ಹೇಳ್ಬೇಕು ಅಂತಂದ್ರೆ, ಈ ಬರ್ಲಿನ್ ಗ್ಲೋಬಲ್ ಡೈಲಾಗ್ ಜಸ್ಟ್ ಕಾನ್ಫರೆನ್ಸ್ ಅಲ್ಲ, ಜಸ್ಟ್ ಸಮ್ಮಿಟ್ ಅಲ್ಲ, ಇದು ಇಂಡೋ ಮತ್ತು ಜರ್ಮನ್ ನ ನೆಕ್ಸ್ಟ್ ಸ್ಟೆಪ್ ಆಫ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಥವಾ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತಾನೆ ಹೇಳ್ಬೋದು. ಈಗ ಆಲ್ರೆಡಿ ತುಂಬಾ ಜನ ಗ್ಲೋಬಲ್ CEOs ಎಲ್ಲ ಬೆಂಗಳೂರು ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ಹಾಗಂತಂದ್ರೆ ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ ಫ್ಯೂಚರ್ ಇದೆ ಅಂತ ಅರ್ಥ. ನಿಮ್ಗೇನ್ ಅನ್ಸುತ್ತೆ, ಇದು ನೆಕ್ಸ್ಟ್ ಟೆಕ್ ಬೂಮ್ ನ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡ್ಬೋದಾ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮನಿ ಅಂಡ್ ಮೈಂಡ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ನ ಫಾಲೋ ಮಾಡಿ. ನೀವು ಫಾಲೋ ಮಾಡೋದ್ರಿಂದ, ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ, ನೀವು ಒಂದು ಲೈಕ್ ಕೊಡೋದ್ರಿಂದ, ನೀವು ಒಂದು ಕಾಮೆಂಟ್ ಕೊಡೋದ್ರಿಂದ ನಾನು ಇಲ್ಲಿಂದ ಜರ್ಮನಿಯಲ್ಲಿ ಕನ್ನಡದಲ್ಲಿ ಫೈನಾನ್ಸ್ ಬಗ್ಗೆ ಅಥವಾ ಇದೇ ರೀತಿ ಇನ್ಫಾರ್ಮೇಶನ್ ಕೊಡೋದ್ರ ಬಗ್ಗೆ ವಿಡಿಯೋಸ್ ಮಾಡೋದಕ್ಕೆ ನನ್ಗೊಂದು ಮೋಟಿವೇಶನ್ ಸಿಗುತ್ತೆ. ಸೊ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.